ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಬೆಲ್ಲಿ ಡ್ಯಾನ್ಸ್ ಹುಟ್ಟಿದ್ದು ಎಲ್ಲಿ ಮತ್ತೆ ಹೇಗೆ, ಮತ್ತೆ ಬೆಲ್ಲಿ ಡ್ಯಾನ್ಸ್ ಮಾಡುವುದರ ಹಿಂದೆ ಇರುವ ಸೀಕ್ರೆಟ್ಸ್ ಆದರೂ ಏನು, ಈ ಬೆಲ್ಲಿ ಡ್ಯಾನ್ಸ್ ನೋಡಲು ತುಂಬ ಜನ ಸೇರುತ್ತಾರೆ ಯಾಕೆ, ಇಂದಿಗೂ ಈ ಬೆಲ್ಲಿ ಡ್ಯಾನ್ಸ್ ತುಂಬಾ ಫೇಮಸ್ ಆಗಿದೆ ಯಾಕೆ ಗೊತ್ತಾ? ಇವೆಲ್ಲದರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇವೆ. ದಯವಿಟ್ಟು ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಬೆಲ್ಲಿ ಡ್ಯಾನ್ಸ್ ಎನ್ನುವುದು ಮೊದಲಿಗೆ ಈಜಿಪ್ಟ್ನಲ್ಲಿ ಹುಟ್ಟಿಕೊಳ್ಳುತ್ತದೆ. ಇದು ಪ್ರಾಚೀನ ನೃತ್ಯ ಸಂಪ್ರದಾಯಗಳಿಂದ ವಿಕಸನಗೊಂಡು ನಂತರ ಮಹಿಳೆಯರು ಸೊಂಟವನ್ನು ಬಳುಕಿಸುವ ಮೂಲಕ ನೋಡುವ ಜನರಿಗೆ ಮನರಂಜನೆ ನೀಡುವ ಒಂದು ನೃತ್ಯವಾಗಿ ಬದಲಾಗುತ್ತದೆ. ಈ ರೀತಿಯಾಗಿ ಸೊಂಟವನ್ನು ಹಾಗೂ ದೇಹದ ವಿವಿಧ ಭಾಗಗಳನ್ನು ಬಳುಕಿಸಿ ನೃತ್ಯ ಮಾಡುವುದಕ್ಕೆ ರಕ್ಸ್ ಶಾರ್ಕಿ ಎಂದು ಕರೆಯುತ್ತಾರೆ. ಇದರ ಮೂಲ ಆಫ್ರಿಕಾ ದೇಶದಲ್ಲಿದ್ದರೂ ಸಹ ಇದನ್ನು ಪಾಶ್ಚಾತ್ಯರು 18ನೇ ಶತಮಾನದಲ್ಲಿ ಡ್ಯಾನ್ಸ್ ಡು ವೆಂಟ್ರೆ ಅಂದರೆ ಹೊಟ್ಟೆಯ ನೃತ್ಯವೆಂದು ಇದಕ್ಕೆ ಹೆಸರು ಕೊಡುತ್ತಾರೆ. 20ನೇ ಶತಮಾನದ ಆರಂಭದಲ್ಲಿ ಈಜಿಪ್ಟ್ನಲ್ಲಿ ಇದು ರಕ್ಸ್ ಶಾರ್ಕಿ ಅಂದರೆ ಓರಿಯೆಂಟಲ್ ಡ್ಯಾನ್ಸ್ ಆಗಿ ಬೆಳವಣಿಗೆಯನ್ನು ಪಡೆದುಕೊಳ್ಳುತ್ತದೆ. ನಂತರ ಸಂಪೂರ್ಣವಾಗಿ ಇದು ಸೊಂಟದ ಚಲನೆಗಳನ್ನು ಕೇಂದ್ರೀಕರಿಸುವ ವೇದಿಕೆಯ ಪ್ರದರ್ಶನವಾಗುತ್ತದೆ. ಫ್ರೆಂಚ್ ಅನ್ವೇಷಕರು ಈಜಿಪ್ಟ್ನಲ್ಲಿ ಇದನ್ನು ಕಂಡಾಗ ಡ್ಯಾನ್ಸ್ ಡು ವೆಂಟ್ರೆ ಎಂದು ಕರೆಯುತ್ತಾರೆ. ಇದು ಬೆಲ್ಲಿ ಡ್ಯಾನ್ಸ್ ಎಂಬ ಪದಕ್ಕೆ ಕಾರಣವಾಗುತ್ತದೆ. 1893ರಲ್ಲಿ ಅಮೆರಿಕಾದ ವಿಶ್ವ ಪ್ರದರ್ಶನದಲ್ಲಿ ಈ ಬೆಲ್ಲಿ ಡ್ಯಾನ್ಸ್ ಅನ್ನು ಪರಿಚಯ ಮಾಡುತ್ತಾರೆ. ಈ ಬೆಲ್ಲಿ ಡ್ಯಾನ್ಸ್ ಫೇಮಸ್ ಆಗಿದ್ದು ಹೇಗೆ ಅಂದರೆ ಈಜಿಪ್ಟ್ನ ಸಿನಿಮಾಗಳ ಶೈಲಿಯಿಂದ ಪೂರ್ತಿ ಪ್ರಪಂಚವೇ ಈ ಬೆಲ್ಲಿ ಡ್ಯಾನ್ಸ್ ಅನ್ನು ಗುರುತಿಸುವಂತೆ ಮಾಡುತ್ತವೆ. ಈಗಂತೂ ಬೆಲ್ಲಿ ಡ್ಯಾನ್ಸ್ ಎಂದರೆ ಕೇವಲ ಇಂದ್ರಿಯ ರೇಖೆಗಳು ಮತ್ತು ವರ್ಣರಂಜಿತ ವೇಷಭೂಷಣಗಳಿಂದ ಕೂಡಿಕೊಂಡಿದೆ ಎಂದು ಅಂದುಕೊಂಡರೂ ಸಹ ಈ ಬೆಲ್ಲಿ ಡ್ಯಾನ್ಸ್ ಎನ್ನುವುದು ನೂರಾರು ವರ್ಷಗಳ ಹಿಂದೆಯೇ ಶ್ರೀಮಂತ ಇತಿಹಾಸ ಹೊಂದಿರುವ ಪ್ರಾಚೀನ ನೃತ್ಯವಾಗಿದೆ. ಇದರ ಹೆಸರೇ ಸೂಚಿಸುವಂತೆ ಈ ನೃತ್ಯ ಶೈಲಿಯು ನರ್ತಕಿಯ ದೇಹದ ಹೊಟ್ಟೆ ಮತ್ತು ಸೊಂಟದ ಭಾಗಗಳಲ್ಲಿ ತೀವ್ರವಾದ ಚಲನೆಗಳಿಂದ ಕೂಡಿರುತ್ತದೆ. ಇದರಲ್ಲಿ ಮುಖ್ಯವಾಗಿ ನರ್ತಕರು ಪ್ರಧಾನವಾಗಿ ಮಹಿಳೆಯರೇ ಆಗಿರುತ್ತಾರೆ. ಮೋಡಿ ಮಾಡುವ ಮತ್ತು ವೀಕ್ಷಿಸಲು ಆಕರ್ಷಕವಾಗಿರುವ ಇಂದ್ರಿಯ ಚಲನೆಗಳನ್ನು ರಚಿಸಲು ವಿವಿಧ ಚಲನೆಗಳನ್ನು ಮಹಿಳೆಯರು ಈ ನೃತ್ಯದಲ್ಲಿ ಬಳಸುತ್ತಾರೆ. ನೂರಾರು ವರ್ಷಗಳ ನಂತರವೂ ಈ ಬೆಲ್ಲಿ ಡ್ಯಾನ್ಸ್ ಇಂದಿಗೂ ಸಹ ವ್ಯಾಪಕವಾಗಿ ಮೆಚ್ಚುಗೆ ಪಡೆದ ನೃತ್ಯ ಪ್ರದರ್ಶನವಾಗಿದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ, ಮರೆಯದೆ ನಮ್ಮ ಕನ್ನಡ ಫ್ಯಾಕ್ಟ್ಸ್ ಯೂಟ್ಯೂಬ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾಳೆ ಸಿಗ್ತೀನಿ. ಅಲ್ಲಿಯವರೆಗೂ ನಮಸ್ಕಾರ.